ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಮೆಗಾ ಹೆಲ್ತ್ ಕೇರ್ನಲ್ಲಿ ಹೈರಿಂಗ್ ಆಗ್ತಾಯಿದೆ ಅಕೌಂಟ್ಸ್ ರಿಸೀವೇಬಲ್ ರೋಲ್ಗೆ. ಇವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಓನ್ಲಿ ಗ್ರಾಜ್ಯುಯೇಟ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಡಿಪ್ಲೊಮಾ ಅಥವಾ PUC ಕ್ಯಾಂಡಿಡೇಟ್ಸು ಎಲಿಜಿಬಿಲಿಟಿ ಇರೋದಿಲ್ಲ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಫ್ರೆಷರ್ಸ್ ಕೂಡ ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಮ್ಯಾಂಡೇಟ್ರಿ ಸ್ಕಿಲ್ ಬಂದು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಅದರ ಜೊತೆಗೆ ಇಂಗ್ಲೀಷು ಮಸ್ಟ್ ಆ್ಯಂಡ್ ಶುಡ್ ಬೇಕಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇನ್ನು ನೆಕ್ಸ್ಟು ವಾಕಿನ್ ಲೊಕೇಶನ್ನು ಹಾಗೆ ವಾಕಿನ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಾಕಿನ್ನ ಲೊಕೇಶನ್ನ ಎಕ್ಸಾಕ್ಟ್ ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಇದೆ, ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇರ್ಬೋದು. ನಿಮಗೆ ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಒಮೆಗಾ ಹೆಲ್ತ್ ಕೇರು ವಿಂಡ್ ಟನಲ್ ರೋಡು, ಅವಲಪ್ಪ ಲೇಔಟು, ಮುರುಗೇಶ್ ಪಾಳ್ಯ, ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಹಾಗೆ ವಾಕಿನ್ನ ಡೇಟ್ ಬಂದು ನಿಮಗೆ ಮಂಡೇ ಟು ಫ್ರೈಡೇ ಇರುತ್ತೆ. ಮಂಡೇ ಟು ಫ್ರೈಡೇ ನೀವು ಯಾವತ್ತಾದರೂ ಹೋಗಿ ಅಟೆಂಡ್ ಆಗ್ಬೋದು. ಟೈಮಿಂಗ್ಸ್ ಬಂದು ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. 10 AM ಇಂದ 3 PM, ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಇಂಟರ್ವ್ಯೂನ ಟೈಮಿಂಗ್ಸ್ ಇರುತ್ತೆ. ಹೋಗಿ ಅಟೆಂಡ್ ಆಗ್ಬೋದು ಮಂಡೇ ಟು ಫ್ರೈಡೇ, ಅಂದರೆ ಸೋಮವಾರದಿಂದ ಶುಕ್ರವಾರದ ಒಳಗಡೆ. ಅದರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಪರ್ಸನ್ ನಂಬರು ಹಾಗೆ ನೇಮು ಕೊಟ್ಟಿದ್ದೀನಿ. ಬೇಕಂದರೆ ಏನೇ ಡೌಟ್ಸ್ ಇತ್ತು ಅಂತಂದರೂ ಕೂಡ ನೀವು ಕಾಲ್ ಅಥವಾ ವಾಟ್ಸಪ್ ಮೂಲಕ ಈ ಒಂದು ನಂಬರ್ಗೆ ನೀವು ಏನೇ ಡೀಟೇಲ್ಸ್ ಬೇಕಿದ್ರೂ ತಿಳ್ಕೊಬೋದಾಗಿರುತ್ತೆ. ರಿಸ್ಯೂಮ್ನ ಟಾಪ್ನಲ್ಲಿ ರೆಫರೆನ್ಸು ನೀವು ಇವ್ರ ನೇಮ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವಾಕಿನ್ ಡೀಟೇಲ್ಸು. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ಇಲ್ಲ ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗುಡ್ ವರ್ಬಲ್ ಕಮ್ಯುನಿಕೇಷನ್ ಬೇಕಾಗಿರುತ್ತೆ. ಅದರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿರುತ್ತೆ. ಹಾಗೆ ಲಾಜಿಕಲ್ ಥಿಂಕಿಂಗ್ ಬೇಕಾಗಿರುತ್ತೆ. ಜೊತೆಗೆ ಅಟೆನ್ಷನ್ ಟು ಡೀಟೇಲ್, ಹಾಗೆ ಡಾಕ್ಯುಮೆಂಟೇಷನ್ನ ಫಾಲೋ ಮಾಡೋಕ್ಕೆ ಡಿಸಿಪ್ಲಿನ್ ಇರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು ಕಂಪ್ನಿ ಕೇಳ್ತಾ ಇರ್ತಕ್ಕಂಥದ್ದು. ಹೆಲ್ತ್ ಕೇರ್ ನಾಲೆಡ್ಜು ಫ್ರೆಷರ್ಸ್ಗೆ ಕಂಪಲ್ಸರಿ ಏನಿರೋದಿಲ್ಲ. ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಬೋದು, ಫ್ರೆಷರ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಏರ್ ಎಕ್ಸಿಕ್ಯೂಟಿವ್ ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಎಲ್ಲ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ವರಿ ಬೇಡ. ನೀವು ಫ್ರೆಷರ್ಸ್ ಇದ್ದೀರಾ ಅಂದರೆ ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು. ಜಸ್ಟ್ ನಿಮ್ಗೆ ಒಂದು ಐಡಿಯಾ ಇರಲಿ ಅಂತ ಈ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇರೋದು. US ಇನ್ಸೂರೆನ್ಸ್ ಪೇಯರ್ಸ್ಗೆ ಕಾಲ್ ಮಾಡೋದು, ಹಾಗೆ ಕ್ಲೈಮ್ಸ್ ಡಿನೈಲು ಅಥವಾ ನಾನ್ ಡಿನೈಲ್ನ ರಿಸಾಲ್ವ್ ಮಾಡೋದು, ಜೊತೆಗೆ ಪೇಮೆಂಟು, ಅಡ್ಜಸ್ಟ್ಮೆಂಟು, ಸೆಲ್ಫ್ ಪೇನ ಫಾಲೋ ಮಾಡೋದು, ಜೊತೆಗೆ PMS ಹಾಗೆ ಇಂಟರ್ನಲ್ ಸಿಸ್ಟಮ್ಸ್ನ ಚೆಕ್ ಮಾಡೋದು, ಹಾಗೆ SOPsನ ಫಾಲೋ ಮಾಡೋದು, ಜೊತೆಗೆ ವರ್ಕ್ಫ್ಲೋ ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡೋದು, ಹಾಗೆ ಇಶ್ಯೂ ಲಾಗ್ಸು ಹಾಗೆ ಟ್ರೆಂಡ್ ಲಾಗ್ಸ್ನ ಅಪ್ಡೇಟ್ ಮಾಡೋದು, ಜೊತೆಗೆ ಟ್ರೈನಿಂಗ್ ಸೆಷನ್ಸ್ನ ಅಟೆಂಡ್ ಮಾಡೋದು, ಹಾಗೆ ಕಾಂಪ್ಲೆಕ್ಸ್ ಪೇಷಂಟ್ ಅಕೌಂಟ್ ಇಶ್ಯೂಸ್ನ ರಿಸಾಲ್ವ್ ಮಾಡೋದು, ಜೊತೆಗೆ ಪೇಯರ್ ಇಶ್ಯೂಸ್ನ ಐಡೆಂಟಿಫೈ ಮಾಡಿ ಸೂಪರ್ವೈಸರ್ಸ್ಗೆ ಎಸ್ಕಲೇಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ವರ್ಡ್ಸ್ನಲ್ಲಿ ಹೇಳಬೇಕು ಅಂತಂದರೆ ಕ್ಲೈಮ್ಸ್ ಮನಿನ ಹಾಸ್ಪಿಟಲ್ಗೆ ಸಿಗಬೇಕು ಅಂತ ಇನ್ಶ್ಯೂರ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಶಿಫ್ಟ್ನ ಡೀಟೇಲ್ಸ್ ಬಂದು ಇದು ಕಂಪ್ಲೀಟಾಗಿ ಡೇ ಶಿಫ್ಟ್ ಅಥವಾ ನೈಟ್ ಶಿಫ್ಟ್ ಇರುತ್ತೆ. ಅಂದರೆ ಓವರಾಲ್ ಆಗಿ ಹೇಳಬೇಕು ಅಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಈವನ್ ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇರಬೇಕಾಗಿರುತ್ತೆ. ಮೋಸ್ಟ್ಲಿ US ಪ್ರೊಸೆಸ್ ಆಗಿರೋದ್ರಿಂದ ನೈಟ್ ಶಿಫ್ಟ್ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಕಾರ್ಪೊರೇಟ್ ಆಫೀಸ್ ಎನ್ವೈರ್ನಮೆಂಟ್ ಇರುತ್ತೆ, ಟೀಮ್ ಬೇಸ್ಡ್ ವರ್ಕ್ ಕಲ್ಚರ್ ಇರುತ್ತೆ ಅಂತಲೇ ಹೇಳ್ಬೋದು. ನೈಟ್ ಶಿಫ್ಟ್ಗೆ ರೆಡಿ ಇದ್ದರೆ ಸೆಲೆಕ್ಷನ್ ಚಾನ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿಯ ರೇಂಜ್ ಬಂದು ಇವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತಂದರೂ ಕೂಡ 2.25 lakh per annum ಇಂದ 2.7 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇದರ ಜೊತೆಗೆ ನಿಮಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರೋತು ಕೂಡ ಇರುತ್ತೆ. ಹಾಗೆ ನೈಟ್ ಶಿಫ್ಟ್ ಇತ್ತು ಅಂತಂದರೆ ನಿಮಗೆ ನೈಟ್ ಶಿಫ್ಟ್ ಅಲವೆನ್ಸು ಕೂಡ ಇರುತ್ತೆ ಎಕ್ಸ್ಟ್ರಾ, ಇದೊಂದು ಅಡ್ವಾಂಟೇಜು. ಅದರ ಜೊತೆಗೆ PF, ESI ಬೆನಿಫಿಟ್ಸು ಕೂಡ ಇರುತ್ತೆ. ಜೊತೆಗೆ ಪೇಯ್ಡ್ ಟ್ರೈನಿಂಗು ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಫ್ರೆಷರ್ಸ್ಗೆ ಹೆಲ್ತ್ ಕೇರ್ ಡೊಮೈನಲ್ಲಿ ಇದು ಡೀಸೆಂಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಒಮೆಗಾ ಹೆಲ್ತ್ ಕೇರ್ನಲ್ಲಿ ಗ್ರೋತು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಏರ್ ಎಕ್ಸಿಕ್ಯೂಟಿವಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಸೀನಿಯರ್ ಏರ್ ಎಕ್ಸಿಕ್ಯೂಟಿವ್, ಕ್ವಾಲಿಟಿ ಅನಲಿಸ್ಟ್, ಟೀಮ್ ಲೀಡ್, ಪ್ರೊಸೆಸ್ ಎಕ್ಸ್ಪರ್ಟ್, RCM ಸ್ಪೆಷಲಿಸ್ಟ್ ಅಂತ ನಿಮಗೆ ಪ್ರಮೋಷನ್ನು ಕೂಡ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಇದು ಬಂದು ಕಂಪ್ಲೀಟಾಗಿ ವಾಕ್ ಇನ್ ಡ್ರೈವ್ ಆಗಿರೋದ್ರಿಂದ
ಸೊ ನಾನು ಆಲ್ರೆಡಿ ವಾಕಿನ್ ಡೀಟೇಲ್ಸ್ನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಡೇಟ್ಗೆ, ಟೈಮಿಂಗ್ಸ್ಗೆ, ಹಾಗೆ ಆ ಒಂದು ಲೊಕೇಶನ್ಗೆ ನೀವು ಹೋಗ್ಬೋದಾಗಿರುತ್ತೆ. ಇನ್ನು ನೀವು ಆ ಒಂದು ಇಂಟರ್ವ್ಯೂಗೆ ಹೋದ ತಕ್ಷಣ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ. ಅದಾದ ನಂತರ HR ಇಂಟರ್ವ್ಯೂ ನಡೆಯುತ್ತೆ. ನಂತರ ಕಮ್ಯುನಿಕೇಷನ್ ರೌಂಡ್ ಇರುತ್ತೆ. ಅದಾದ ನಂತರ ಬೇಸಿಕ್ ಸಿನೇರಿಯೋ ಕ್ವಶನ್ಸ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇನೇ ರಿಸಲ್ಟ್ ಸಿಗುತ್ತೆ ನಿಮಗೆ ಇಂಟರ್ವ್ಯೂ ಆದ ನಂತರ. ಸೊ ಸ್ಯಾಂಪಲ್ ಕ್ವಶನ್ಸ್ನ ಅಥವಾ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ. ಸೊ ಅಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಬೇಕಂದರೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಆನ್ಸರ್ನ ಆದಷ್ಟು ಕಾನ್ಫಿಡೆಂಟಾಗಿ ಕೊಡೋಕ್ಕೆ ನೀವು ರೆಡಿ ಇರಬೇಕಾಗಿರುತ್ತೆ. ಸೊ ಮೇಯ್ನು ಇಂಟರ್ವ್ಯೂನಲ್ಲಿ ಕಾನ್ಫಿಡೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂನಲ್ಲಿ ನೀವು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ರೆಸ್ಯೂಮ್ನ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಹೋಗಬೇಕಾಗಿರುತ್ತೆ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗಿ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಂಗ್ಲೀಷ್ ಸೆಲ್ಫ್ ಇಂಟ್ರೊಡಕ್ಷನ್ನ ಮಿನಿಮಮ್ 1 ಮಿನಿಟ್ ಆದರೂ ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಅದರ ಜೊತೆಗೆ ಹೆಲ್ತ್ ಕೇರ್ BPO ಬೇಸಿಕ್ಸ್ ಮೀನಿಂಗ್ನ ನೋಡ್ಕೊಳ್ಳಿ, ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಜೊತೆಗೆ ನೈಟ್ ಶಿಫ್ಟ್ಗೆ ರೆಡಿ ಇರಬೇಕಾಗಿರುತ್ತೆ. ಹಾಗೆ ಫ್ರೆಷರ್ಸ್ ಅಂತಂದರೆ ನರ್ವಸ್ ಬೇಡ, ಸೊ ಕಾನ್ಫಿಡೆಂಟ್ ಇರಬೇಕಾಗಿರುತ್ತೆ. ಸೊ ಮೇಯ್ನು ಆಟಿಟ್ಯೂಡ್ ಹಾಗೆ ಕಮ್ಯುನಿಕೇಷನ್ನು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಇಂಟರ್ವ್ಯೂನಲ್ಲಿ. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ನಿಮಗೆ ಒಮೆಗಾ ಹೆಲ್ತ್ ಕೇರ್ ಆಗಿರುತ್ತೆ. ರೋಲ್ ಬಂದು AR ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಬಂದು ಇವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಎಲಿಜಿಬಿಲಿಟಿ ಇರ್ತೀರಾ. ಅದರ ಜೊತೆಗೆ ಕ್ವಾಲಿಫಿಕೇಷನ್ ಬಂದು ಓನ್ಲಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರ್ತೀರಾ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಗ್ರ್ಯಾಜುಯೇಟ್ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸ್ಯಾಲ್ರಿ ಬಂದು 2.25 ಲ್ಯಾಕ್ ಪರ್ ಆ್ಯನಮಿಂದ 2.7 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಶಿಫ್ಟ್ ಬಂದು ಡೇ ಶಿಫ್ಟು ಹಾಗೆ ನೈಟ್ ಶಿಫ್ಟು ಕೂಡ ಇರುತ್ತೆ. ಅಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾಕಿನ್ ಡೇ ಬಂದು ಮಂಡೇ ಟು ಫ್ರೈಡೇ ಇರುತ್ತೆ. ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಇರುತ್ತೆ. ಸೊ ಹೋಗಿ ಅಟೆಂಡ್ ಆಗ್ಬೋದು. ಅದರ ಜೊತೆಗೆ ಟೈಮಿಂಗ್ಸ್ ಬಂದು 10 AM to 3 PM, ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆ ಇಂಟರ್ವ್ಯೂ ನಡೀತಕ್ಕಂಥದ್ದು. ಲೊಕೇಶನ್ ಬಂದು ಮುರುಗೇಶ್ಪಾಳ್ಯ, ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕು. ಇನ್ನು ಕಾಂಟ್ಯಾಕ್ಟ್ ಮಾಡೋ ಡೀಟೇಲ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಸೊ ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಅಥವಾ ಕಾಲ್ ಮೂಲಕ ನೀವು ಏನೇ ಡೀಟೇಲ್ಸ್ ಇದ್ರೂ ಕೂಡ ತಿಳ್ಕೊಬೋದಾಗಿರುತ್ತೆ. ಹಾಗೆ ರೆಸ್ಯೂಮ್ನಲ್ಲಿ ಈ ಒಂದು ನೇಮ್ನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.